ಸಿಬ್ಬಂದಿಯ ಇದೆಂತ ನಿರ್ಲಕ್ಷ್ಯ. ಕಸವನ್ನ ತೆರವುಗೊಳಿಸದೆ ಬೆಂಕಿ ಹಾಕಿದ್ರು. ಗಡಿನಾಡು ಪಾವಗಡ ಪಟ್ಟಣದಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಸ ನಿರ್ವಹಣೆ ಮಾಡಬೇಕಾದ ಪುರಸಭೆಯು ಕಸ ತೆರವುಗೊಳಿಸದೆ ಕಸದ ರಾಶಿಗೆ ಬೆಂಕಿ ಹಾಕಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಸವನ್ನ ತೆರವು ಮಾಡದೆ ಬೆಂಕಿ ಹಾಕ್ತಾ ಇದ್ದು ಪರಿಸರವನ್ನ ಕಾಪಾಡಬೇಕಾದವರೇ ವಾಯು ಮಾಲಿನ್ಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಪಾವಗಡದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಜೊತೆಗೆ ಕಸದ ಸಮಸ್ಯೆಯೂ ಹೆಚ್ಚಾಗ್ತಾ ಇದೆ. ಪುರಸಭೆ ಅಧಿಕಾರಿಗಳು ಸ್ವಚ್ಛತೆ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಸ ನಿರ್ವಹಣೆಗೆ ಸರ್ಕಾರ ಪುರಸಭೆಗೆ ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದ್ರು ವಾರ್ಡ್ಗಳಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಇನ್ನು ಕಸ ಸಂಗ್ರಹಿಸುವ ವಾಹನಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಕಾರಣ ಪೌರ ಕಾರ್ಮಿಕರು ಕಸವನ್ನ ಒಂದೇ ಸ್ಥಳದಲ್ಲಿ ಶೇಖರಣೆ ಮಾಡಿ ಬಳಿಕ ಅದಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಕಸದ ರಾಶಿಗೆ ಬೆಂಕಿ ಹಾಕೋದ್ರಿಂದ ಹೊಗೆ ತುಂಬಿಕೊಂಡು ನಿವಾಸಿಗಳಲ್ಲಿ ಉಸಿರಾಟದ ಸಮಸ್ಯೆ ಸೇರಿದಂತೆ ಹಲವು ತೊಂದರೆಗಳು ಕಾಣಿಸಿಕೊಳ್ತಾ ಇದ್ದು ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಸಹ ಕಸವನ್ನ ತೆರವುಗೊಳಿಸದೆ ಬೆಂಕಿ ಹಾಕಿ ಸುಮ್ಮನಾಗ್ತಿದ್ದಾರಂತೆ. ಈ ಹಿನ್ನೆಲೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಸದ ಸಮಸ್ಯೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.